ಹಲೋ ವೆಲ್ಕಮ್ ಟು ಮಿನಿ ವ್ಲಾಗ್. ಇದು ಬಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಆ್ಯಸ್ ಯೂಶುವಲ್ ಎದ್ದು ನನ್ನ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಂಡು ಇವಾಗ ಕಾಲೇಜ್ಗೆ ಬಂದೆ. ನಮ್ಮ ಸೀನಿಯರ್ಸ್ ಎಲ್ಲ ಸಿಕ್ಕಿದ್ರು, ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಈಗ ಬಂದು ನಾವು ಕಾಲೇಜ್ಗೆ ರೀಚ್ ಆದೋ ಅನ್ಬೋದು. ಇವತ್ತು ಲೈಟಾಗಿ ಮಳೆ ಬರ್ತಿತ್ತು ಅನ್ಬೋದು, ಅಷ್ಟು ಮಳೆ ಬರ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಕಾಲೇಜ್ಗೆ ರೀಚ್ ಆದೋ. ರೆಕಾರ್ಡ್ ಬುಕ್ ತೊಗೊಬರೋಣ ಅಂದ್ಬಿಟ್ಟು ನಾನು, ಅಂಜು ಮತ್ತು ರಿತಿಕಾ 3 ಜನನೂ ಕೂಡ ಕ್ಯಾಂಪಸ್ 1ಗೆ ಹೋದೋ. ನಮ್ಗೆ ಅಲ್ಲೇ ರೆಕಾರ್ಡ್ ಬುಕ್ ಸಿಗೋದು. ಸೊ ಅದಕ್ಕೋಸ್ಕರ ಇಷ್ಟು ದಿನ ಇರಲಿಲ್ಲ, ಈಗ ರೀಸ್ಟಾಕ್ ಆಗಿತ್ತು ಅಂದ್ಬಿಟ್ಟು ಹೋಗಿ ರೆಕಾರ್ಡ್ ಬುಕ್ ತೊಗೊಂಡು ಹಾಗೆ ರೀತಿಗೂ ಹಾಸ್ಟೆಲ್ ನೋಡ್ಕೊಬರೋಣ ಅಂದ್ಬಿಟ್ಟು ಹೋಗಿದ್ದು. ಅವಳದು ಬಂದು 2 ಶೇರಿಂಗ್ ಇತ್ತು. ಸೊ ಅದಕ್ಕೋಸ್ಕರ ಹೇಗಿದೆ ಒಮ್ಮೆ ನೋಡೋಣ ಅಂತ ಹೋಗಿದ್ದು. 6 ಶೇರಿಂಗ್ ಆಲ್ರೆಡಿ ನಾನು ನೋಡಿದೆ, 2 ಶೇರಿಂಗ್ ಹೋಗಿ ನೋಡ್ಕೊಬರೋಣ ಅಂದ್ಬಿಟ್ಟು ಹೋಗಿದ್ದೆ. ತುಂಬ ಚೆನ್ನಾಗಿತ್ತು ಅನ್ಬೋದು. ಅಟ್ಯಾಚ್ ವಾಶ್ರೂಮ್ ಇತ್ತು ಮತ್ತು 2 ಬೆಡ್ ಇತ್ತು. ಆಮೇಲೆ ನಿಮ್ಗೆ ಗೊತ್ತಿರೋ ರೀತಿ ಕಬೋರ್ಡ್ ಅನ್ಬೋದು, ಕಬೋರ್ಡ್ ಇತ್ತು ಮತ್ತು ಟೇಬಲ್ ಕೂಡ ಇತ್ತು ಅನ್ಬೋದು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಸ್ಟೆಲು. ಸೊ ಅದಕ್ಕೋಸ್ಕರ ನೋಡಿಕೊಂಡು ನಾನು, ಅಂಜು ಮತ್ತು ರಿತಿಕಾ ರಿಟರ್ನ್ ಬಂದೋ ಅನ್ಬೋದು ಕ್ಲಾಸ್ ಎಲ್ಲ ಇತ್ತು. ಆಲ್ಮೋಸ್ಟ್ ಅನಾಟಮಿ ಕ್ಲಾಸು, ಬಯೋಮೆಕಾನಿಕ್ಸು, ಸೈಕಾಲಜಿ ಎಲ್ಲ ಕ್ಲಾಸಸ್ ಮುಗಿಸ್ಕೊಂಡು ಇವತ್ತು ಮನೆಗೆ ಹೋದೆ ಅಂತಲೇ ಹೇಳ್ಬೋದು. ಮನೆಗೆ ಬರೋಷ್ಟರಲ್ಲಿ ಅರೌಂಡು 5:30 ಆಗಿತ್ತು. ಏನೋ 6 ಶೇರಿಂಗ್ದು ನಾನು ಒಂದು ಹಾಸ್ಟೆಲ್ದು ವೀಡಿಯೋ ಮಾಡಾಕಿದ್ದೀನಿ, ಫನ್ನಿ ವೀಡಿಯೋ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಬೇಕಾದ್ರೆ ನೀವು ಯೂಟ್ಯೂಬ್ ಲಿಂಕ್ ಬಯೋಲಿರುತ್ತೆ, ಒಮ್ಮೆ ಹೋಗಿ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಫಾಲೋ ಮಾಡ್ಕೊಂಡು ನೋಡಿ.